ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಈಗಷ್ಟೇ ಬೆಂಗಳೂರಿನ ಕಚೇರಿಗೆ ಆಗಮಿಸಿರೋ ಅಂತ ಯಡಿಯೂರಪ್ಪರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಖುದ್ದು ರಾಜ್ಯದ ನೂತನ ರಾಜ್ಯಾಧ್ಯಕ್ಷರಾಗಿ BS ಯಡಿಯೂರಪ್ಪನವರು ಇವತ್ತು ಪಕ್ಷದ ಕಚೇರಿಗೆ ಆಗಮಿಸಿದ್ದಾರೆ. ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಯಡಿಯೂರಪ್ಪನವರೇ, ಯುಗಾದಿ ಬೆಲ್ಲ ಇವತ್ತು ನಿಮ್ಮ ಬಾಯಿಗೆ ಬಿದ್ದಿದೆ. ರಾಜ್ಯದ ಜನರ ಸಾಕಷ್ಟು ನಿರೀಕ್ಷೆಗಳಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಯುಗಾದಿಯ ಶುಭ ಸಂದರ್ಭದಲ್ಲಿ ಈ ದೊಡ್ಡ ಜವಾಬ್ದಾರಿಯನ್ನ ಅಮಿತ್ ಶಾಜಿ ಅವರು ಮತ್ತೆ ಪ್ರಧಾನಿಯವರು ನನಗೆ ವಹಿಸಿಕೊಟ್ಟಿದ್ದಾರೆ. ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿ ನಮ್ಮೆಲ್ಲ ಮುಖಂಡರ ಸಹಕಾರದೊಂದಿಗೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥದ್ದು ನಮ್ಮ ಸಂಕಲ್ಪ. ಆ ಒಂದು ಗುರಿಯನ್ನು ಮುಟ್ಟಕ್ಕೋಸ್ಕರ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ನಿಶ್ಚಿತವಾಗಿ ಗುರಿಯನ್ನು ಮುಟ್ತೇವೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊಡಿತಾ ಇದ್ದಾರೆ. ನಿಶ್ಚಿತವಾಗಿ ನಾವು ಆ ಒಂದು ಗುರಿಯನ್ನು ತಲುಪ್ತೇವೆ. ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಮುಂದೆ ಇರುವಂತಹ ಸವಾಲುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಯಡಿಯೂರಪ್ಪನವರೇ? ಸವಾಲಂದ್ರೆ ಈ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಪರಿಹಾರ ಈ ಒಂದು ಸರ್ವಾಧಿಕಾರಿಯಂತೆ ಕೆಲಸ ಮಾಡ್ತಿರುವಂಥ ಮುಖ್ಯಮಂತ್ರಿ ಯಾವುದನ್ನು ಮಾಡ್ತಾ ಇಲ್ಲ. ಅವರನ್ನು ಬಗ್ಗಿಸಿ ಜನರಿಗೆ ಸ್ಪಂದಿಸಬೇಕು, ಇಲ್ಲ ಅಧಿಕಾರ ಬಿಟ್ಟು ತೊಲಗುವಂತೆ ನೋಡ್ಕೊಳ್ಬೇಕಾಗಿದೆ. ಜನರನ್ನು ಬೀದಿಗಿಳಿಸಿ ಹೋರಾಟಕ್ಕೆ ಅಣಿ ಮಾಡಬೇಕಾಗಿದೆ. ಸಣ್ಣ ಪುಟ್ಟ ಹೋರಾಟದಿಂದ ಇವರು ಅಧಿಕಾರಿಯಿಂದ ಕೆಳಗಿಳಿಯೋರಲ್ಲ. ಅದಕ್ಕಾಗಿ ರಾಜ್ಯವ್ಯಾಪಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಮೊದಲು ಬರಗಾಲದ ಸಂಕಷ್ಟಕ್ಕೆ ರಾಜ್ಯದ ಹುದ್ದೆಗಳಿಗೆ ಹೋರಾಟ ಮಾಡಿ ನಂತರ ಒಂದು ಹೋರಾಟದ ರೂಪರೇಷೆಗಳನ್ನು ನಮ್ಮೆಲ್ಲ ಪಕ್ಷದ ಮುಖಂಡರು ಸೇರಿ ತೀರ್ಮಾನ ಮಾಡಿ. ಕಡೆಯದಾಗಿ 2018ನೇ ಇಸ್ವಿಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತೀರಿ? ಜನರಿಗೆ ನಿಮ್ಮ ಭರವಸೆಗಳಾದ್ರೆ ಏನು ಈ ಸಂದರ್ಭದಲ್ಲಿ? 2-3 ಸಂಗತಿ. ಒಂದು, ನಮ್ಮ 5 ವರ್ಷದ ಆಡಳಿತ ಜನರಿಗೆ ಮನವರಿಕೆ ಆಗಿದೆ, ಜನ ಮೆಚ್ಚಿದ್ದಾರೆ. ಅದೊಂದು ಸುವರ್ಣ ಕಾಲ ಅಂತ ಹೇಳ್ತಿದ್ದಾರೆ. ಇವರ 3 ವರ್ಷದ ಈಗಿನ ಆಡಳಿತ ಜನ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಈ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ 2 ಸಂಗತಿಗಳನ್ನು ಜನರ ಮುಂದೆ ಹೇಳಿ ಮುಂದೆ ಇದು ಯಾವುದಕ್ಕೂ ಅವಕಾಶ ಕೊಡ್ತೇನೆ, ಅತ್ಯಂತ ಪ್ರಾಮಾಣಿಕವಾಗಿ ಒಳ್ಳೆಯ ಒಂದು ಆಡಳಿತವನ್ನು ಕೊಡ್ತೇವೆ ಅಂತ ಜನರ ಮುಂದೆ ಹೋಗ್ತೇವೆ. ಜನ ನಮ್ಮ ಬಗ್ಗೆ ವಿಶ್ವಾಸ ಇರೋದ್ರಿಂದ ನಮ್ಮ ಮಾತನ್ನು ನಂಬ್ತಾರೆ. ನಿಶ್ಚಿತವಾಗಿ ನಾವು ಅಧಿಕಾರಕ್ಕೆ ಬರ್ತೇವೆ. ಧನ್ಯವಾದಗಳು ಸರ್. ಇದು ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿ ಈಗಷ್ಟೇ ಅಧಿಕಾರನ ವಹಿಸಿಕೊಂಡು ಬೆಂಗಳೂರಿನ ಕಚೇರಿಗೆ ಆಗಮಿಸಿದಂತ BS ಯಡಿಯೂರಪ್ಪನವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್.